ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಪೂಜಾ, ಸೇವಂತಿ ಮಾತು ಕೇಳಿ ತುಂಬಾ ಸಂಕಟ ಆಗ್ತಿದೆ. ನಾವೆಲ್ಲ ಸೇರಿ ಪಾಪದ ಹುಡುಗಿಗೆ ಮೋಸ ಮಾಡಿದ್ವೇನೋ ಅಂತ ಅನ್ನಿಸ್ತಿದೆ. ಪಾಪದ ಹುಡುಗಿನ? ಯಾವಳು ಪಾಪದೋಳು? ನನ್ ಮಗುನ್ ಕೊಂದು ದೊಡ್ಡ ಪಾಪ ಮಾಡಿರೋಳು ಅವಳು. ಅವಳ ಬಗ್ಗೆ ನೀವ್ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೀರಾ ಅತ್ತೆ? ಅದು ಹಾಗಲ್ಲ ಪೂಜಾ. ನಾನು ಕೊಟ್ಟಿರೋ ಒಂದೇ ಒಂದ್ ಮಾತ್ಕೋಸ್ಕರ ಸೇವಂತಿ ಅವಳ ಜೀವನನೇ ಹಾಳು ಮಾಡ್ಕೋತಿದ್ದಾಳೆ. ನೆನ್ಸ್ಕೊಂಡ್ರೆ ಕರಳು ಕಿವುಚ್ದಂಗ ಆಗುತ್ತೆ. ಹಾಳಾದ್ರೆ ಆಗ್ಲಿ ಬಿಡಿ, ನೀವೇ ನಿಮ್ ಸ್ವಂತ ಮಗಳ ಜೀವನ ಹಾಳಾಗಿರೋ ತರ ಆಡ್ತಿದ್ರಲ್ಲ. ಅವಳು ಮಾಡಿರೋ ಪಾಪಕ್ಕೆ ಇದೇ ಸರಿಯಾದ ಶಿಕ್ಷೆ. ಒಂದ್ ಕಾಲದಲ್ಲಿ ನಾನು ಸೇವಂತಿನ ಮಗಳ ತರನೇ ನೋಡ್ತಿದ್ದೆ. ಆದ್ರೆ ಈಗ ಕರಳು ಕಿವುಚ್ದಂಗ ಆಗ್ತಿದೆ. ಅತ್ತೆ, ಆದ್ರೆ ಅವಳು ನಿಮ್ನ ತಾಯಿ ತರ ಯಾವತ್ತೂ ನೋಡಿಲ್ಲ. ನಾಯಿ ತರ ನೋಡ್ತಿದ್ಲು. ಈ ಮನೇಲಿ ಯಾವುದೇ ಹಬ್ಬ ಬರ್ಲಿ, ಎಲ್ರ ಬಾಯಲ್ಲೂ ಸೇವಂತಿ ಸೇವಂತಿ ಸೇವಂತಿ. ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ದೇವ್ರು ನೀವು ಮೊದಲೇ ಪೂಜೆ ಮಾಡಿದ್ದೀರಾ? ಇಲ್ಲ. ಈ ಮನೇಲಿ ಆ ದರಿದ್ರದೋಳ್ ಬರ್ತಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದಷ್ಟು ಬೇರೆ ಯಾರ್ದಾರು ನಡೆದಿದ್ಯಾ ಅತ್ತೆ? ಇಲ್ಲ. ಅಷ್ಟೇ ಯಾಕೆ, ಕರ್ಣಭಾವ ಅವ್ರ ಅಮ್ಮನ ಸೀರೆನ ಸೇವಂತಿ ಕೊಟ್ಟ ಹಾಗೆ ನಿಮಗೆ ಯಾವತ್ತಾದ್ರೂ ಉಟ್ಕೊಳಕ್ ಕೊಟ್ಟಿದಾರಾ? ಆ ಸೇವಂತಿಗ್ ಮನೆ ಬರ್ಕೊಟ್ಟ ಹಾಗೆ ನಿಮಗೆ ಯಾವತ್ತಾದ್ರೂ ಬರ್ಕೊಟ್ಟಿದಾರಾ? ಆ ಅಜ್ಜಿ ನೋಡಿದ್ರೆ ಅವಳನ್ನ ತಲೆಯಲ್ಲಿ ಹೊತ್ಕೊಂಡು ಮೆರೆಸ್ದ ಹಾಗೆ ನಿಮ್ಮನ್ನ ಯಾವತ್ತಾದ್ರೂ ಮೆರೆಸಿದಾರಾ? ಇಲ್ಲ ಪೂಜಾ. ನೋಡಿದ್ರ ಅತ್ತೆ, ನಿಮ್ಗೂ ಅವಳಿಂದ ಎಷ್ಟೆಲ್ಲ ಅನ್ಯಾಯ ಆಗಿದೆ. ಹೋಗಿ ಹೋಗಿ ಅವಳಿಗೆ ಅಯ್ಯೋ ಅಂತಿರಲ್ಲ ನೀವು. ಅತ್ತೆ, ಈ ಮನೇಲಿ ರಾಣಿ ತರ ಮೆರಿಬೇಕಾಗಿರೋದು ನೀವು. ಆದ್ರೆ ಅವಳು ನಿಮ್ನ ಸೈಡ್ ಲೈನ್ ಮಾಡಿ ಎಲ್ಲಾ ಕ್ರೆಡಿಟ್ ಅವಳೇ ತಗೋತಿದ್ದಾಳೆ. ಈಗ ನಿಮಗ್ ಮತ್ತೆ ಈ ಮನೆಯಲ್ಲಿ ಸ್ಥಾನಮಾನ ಸಿಗ್ಬೇಕು ಅಂದ್ರೆ ಅವಳು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಅವಳಿ ಮನೆ ವಂಶದ ಕುಡಿನ ಕಿತ್ಕೊಂಡಿದ್ದಾಳೆ ಅತ್ತೆ. ಅವಳಿಗೆ ಕರುಣೆ ತೋರಿಸೋದು ಒಂದೇ, ಬೇಟೆ ಆಡೋ ಹುಲಿಗೆ ಜಾಗ ಕೊಡೋದು ಒಂದೇ. ಹೌದು ಪೂಜಾ, ನೀನ್ ಹೇಳೋದು ಸರಿನೇ ಇದೆ. ಆದ್ರೂ ಏನೋ ಒಂಥರ ಮನ್ಸಿಗೆ ಬೇಜಾರಾಗ್ತಿದೆ. ಅತ್ತೆ, ತಲೆ ಉಪಯೋಗಿಸೋ ಟೈಮಲ್ಲಿ ಮನ್ಸಿನ ಮಾತು ಕೇಳಬೇಡಿ, ಕೆಲಸ ಕೆಡಿಸ್ಕೋಬೇಡಿ ಅತ್ತೆ. ಅತ್ತೆ ನೋಡಿ, ನೀವೊಬ್ರೇ ಅಲ್ಲ ಸೇವಂತಿನ ಹಚ್ಕೊಂಡಿದ್ದು. ನಾನು ಕೂಡ ಅವಳನ್ನ ಸ್ವಂತ ಅಕ್ಕ ಅಂತ ಹಚ್ಕೊಂಡಿದ್ದೆ. ಆದ್ರೆ ಅವಳು ಆಸ್ತಿ ಆಸೆಗೋಸ್ಕರ ನನ್ ಮಗು ಭೂಮಿಗೆ ಬರಕ್ ಮುಂಚೆನೆ ಅದನ್ ಕೊಂದು ಭೂಮಿ ಪಾಲ್ ಮಾಡ್ಬಿಟ್ಲು. ನನ್ ಗಂಡ ಅಂತೂ ಅವಳ ತಲೆ ಮೇಲೆ ಹೊತ್ಕೊಂಡ್ ಮೆರೆಸಿದಕ್ಕೆ ನಮ್ ಜೀವನನೇ ತಲೆ ಕೆಳಗಡೆ ಆಗೋ ಹಾಗೆ ಮಾಡ್ಬಿಟ್ಲು ಅತ್ತೆ. ಅವಳನ್ನ ಮಾತ್ರ ನಾನ್ ಯಾವುದೇ ಕಾರಣಕ್ಕೂ ಅಯ್ಯೋ ಅನ್ನಲ್ಲ. ಅವಳು ಸತ್ರು ನನ್ ಕಣ್ಣಲ್ಲೂ ಹನಿ ನೀರ್ ಕೂಡ ಬರೋದಿಲ್ಲ ಅತ್ತೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತು ಈ ಮನೆಯಲ್ಲಿ ನಾವು ಬರೀ ಪಾರ್ಟಿ ಮಾಡ್ತಿಲ್ಲ, ಕಪಲ್ ಪಾರ್ಟಿ ಮಾಡ್ತಾ ಇದ್ದೀವಿ. ಕಪಲ್ ಪಾರ್ಟಿ? ವಾಟ್? ಕಪಲ್ ಪಾರ್ಟಿನಾ? ಎಸ್, ಕಪಲ್ ಪಾರ್ಟಿ. ಈ ಮನೆಯಲ್ಲಿ ಒಂಟಿ ಜೀವಗಳಿಗಿಂತ ಜಂಟಿ ಜೀವಗಳೇ ಜಾಸ್ತಿ ಇರೋದ್ರಿಂದ ಎಲ್ಲರನ್ನೂ ಸೇರಿಸಿ ಒಂದು ಪಾಯಿಂಟ್ ಅಲ್ಲಿ ಒಂದ್ ಮಾಡಿ ಜೋಡಿಗಳ ಮಧ್ಯೆ ಒಂದು ಗ್ರ್ಯಾಂಡ್ ಗೇಮ್ ಆಡ್ಸೋಣ ಅಂತ. ಓ, ಗೇಮ್ ಆಡ್ಸ್ಬಿಡ್ತಾರೆ.
ಅಯ್ಯೋ ನಿಮಗ್ ಮಾಡಕ್ ಕೆಲ್ಸ ಇಲ್ವಾ? ನಿದ್ರೆ ಮಾಡೋ ಟೈಮಲ್ಲಿ ಗೇಮು ಗಿಮ್ಮುಲ್ಲ ಯಾಕೆ ಬೇಕು? ಯಶೋಧ ಮೇಡಮ್, ಇದು ಟೈಮ್ ಪಾಸಿಗೆ ಅಂತ ಆಡ್ತಿರೋ ಗೇಮ್ ಅಲ್ಲ. ಈ ಆಟದಲ್ಲಿ ಗೆದ್ದೋರ್ಗೆ ಒಂದು ಆಕರ್ಷಕ ಬಹುಮಾನ ಇದೆ. ಬಹುಮಾನನಾ? ಹಾ, ಏನ್ ಕೊಡ್ತೀರಾ? ಅದು ಟಾಪ್ ಸೀಕ್ರೆಟ್. ಈ ಗೆದ್ದವ್ರಿಗೆಲ್ಲ ಸ್ಕೂಲಲ್ಲೆಲ್ಲ ಕೊಡ್ತಾರಲ್ಲ, ಆ ರೀತಿ ತಟ್ಟೆ ಸ್ಪೂನು ಅದೆಲ್ಲ ಕೊಡಲ್ಲ ತಾನೆ? ಯಶೋದ, ನಿನ್ಗೆ ಸೆಟ್ ಆಗೋದು ಆ ತಟ್ಟೆನೇ ಕಣೆ. ಆ ತಟ್ಟೆ ಇಟ್ಕೊಂಡು ಅಮ್ಮ ತಾಯಿ ದಾನ ಮಾಡಿ ಅಮ್ಮ ಅಂತ ಹೋಗು. ವಾಟ್ ಎ ಸೆನ್ಸ್ ಆಫ್ ಹ್ಯೂಮರ್. ಹ್ಯಾಮರ್ ಇಲ್ದೇನೆ ನಿಮ್ ಹೆಂಡ್ತಿನ ಹ್ಯೂಮರ್ ಅಲ್ಲೇ ಹೊಡೆದ್ಬಿಟ್ರಿ. ಓಕೆ ಓಕೆ, ಈಗ ಒಂಟಿಯಾಗಿ ಕೂತ್ಕೊಂಡಿರೋ ಜೋಡಿಗಳೆಲ್ಲ ಜಂಟಿಯಾಗಿ ಕೂತ್ಕೊಳ್ಳಿ. ರೀ ಇಲ್ಲಿಗೆ ಬನ್ನಿ. ಬಂದೆ ಮೇಡಮ್, ಬಂದೆ. ಕಲ್ಪನಾ ಮೇಡಮ್ ಬನ್ನಿ. ನಿಮ್ಗೋಸ್ಕರ ಚೇರ್ ಹಾಕಿದೀನಿ, ಕೂತ್ಕೊಳ್ಳಿ. ಮಿಸಸ್ ಪ್ರಿಯಾಮಣಿ ಅವರೇ, ಎಲ್ಲಿ ನಿಮ್ ಜೊತೆಗಿರ್ಬೇಕಾದ ದಾರ? ಬರ್ತಾರೆ 2 minutes. ಓಕೆ. ಅರ್ಜು, ಸೇವಂತಿ ಎಲ್ಲಿ? ರೂಮಲ್ಲಿ ಇದ್ದಾಳೆ ಅನ್ಸುತ್ತೆ. ಹೋಗ್ ಕರ್ಕೊಂಡ್ ಬಾ. ಈ ಆಟ ಆಡಿಸ್ತಿರೋದೇ ಅವ್ರಿಗೋಸ್ಕರ ಅಲ್ವಾ? ಕರೆದ್ರೆ ಬರ್ತಾಳ ಅಂತ. ಕರ್ಕೊಂಡ್ ಬರೋದು ನಿನ್ ಜವಾಬ್ದಾರಿ, ಆಮೇಲೆ ಏನಿದ್ರು ನನ್ ಜವಾಬ್ದಾರಿ. ಓಕೆ. ಸೇವಂತಿ, ಅಲ್ಲೆಲ್ಲರೂ ಕರೀತಾ ಇದಾರೆ, ಬಾ. ಯಾಕೆ? ನೀವು ಆ ಮೀರಾ ಮೆರೆದನ್ನ ನೋಡೋದಕ್ಕ? ಆಯ್ತಾ ಚುಚ್ಚಿದ್ದು? ಮುಗ್ದಿದ್ರೆ ಅಲ್ಲಿ ಬಾ, ಹೋಗೋಣ. ಪಮ್ಮಿ ಕಪಲ್ಗೆ ಮಾಡಿಸ್ತಿದ್ದಾಳೆ. ನೀನ್ ನನ್ನ ಜೊತೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನಾನ್ ಯಾಕೆ ನಿಮ್ ಜೊತೆ ಪಾರ್ಟಿಸಿಪೇಟ್ ಮಾಡ್ಬೇಕು? ನೀನ್ ನನ್ನ ಹೆಂಡತಿ ಅಲ್ವಾ? ನನ್ನ ಜೊತೆ ನೀನಲ್ದಿ ಇನ್ಯಾರು ಇರ್ತಾರೆ? ನಾವು ಕಪಲ್ಸೇ ಅಲ್ವಲ್ಲ. ಯಾರು ಹೇಳಿದ ಹಾಗಂತ? ನಮ್ಗೆ ಡಿವೋರ್ಸ್ ಕೊಡ್ಸಿದ್ದು ಕೋರ್ಟು. ನಾನು ಈಗ ನಿಮ್ ಮಾಜಿ ಹೆಂಡತಿ. ಅದು ನನಗೆ ನಿನ್ಗೆ ಗೊತ್ತು. ಇಲ್ಲಿಗೆ ಬಂದಿರೋ ಗೆಸ್ಟ್ಗಳು ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಸಿ. ನನಗೂ ನಿಮ್ಗೂ ಡಿವೋರ್ಸ್ ಆಗಿದೆ ಅಂತ ಅವ್ರಿಗೆಲ್ಲ ಹೇಳ್ಬಿಡಿ. ಸೇವಂತಿ, ಎಲ್ರೂ ಖುಷಿಯಾಗಿರ್ಬೇಕಾದ್ರೆ ಅವ್ರಿಗೆ ಈ ವಿಷಯನ ಹೇಳಿ ಮನ್ಸಿಗೆ ನೋವು ಮಾಡ್ಬೇಕಾ? ಸರಿ, ನಿಮಗೆ ಹೇಳಕ್ ಕಷ್ಟ ಆಗತ್ತೆ ಅಂತಂದ್ರೆ ನಾನು ಹೇಳ್ತೀನಿ. ಸೇವಂತಿ, ನೋಡಿ, ಇದು ನಿಮಗೆ ಕಹಿ ಸುದ್ದಿ ಆಗಿರಬಹುದು, ಆದ್ರೆ ನನಗೆ ಸಿಹಿ ಸುದ್ದಿ. ಸರಿ ಆಯ್ತು. ನನ್ ಮೇಲೆ ನೀನು ವಿಷ ಕಾರೋದಾದ್ರೆ ಇದು ಸರಿಯಾದ ಸಮಯ ಅಲ್ಲ. ನೀನ್ ಕೊಟ್ಟಿರೋ ಮಾತನ್ನು ಉಳಿಸ್ಕೋ ಸೇವಂತಿ. ನಾನು ಪಾರ್ಟಿ ಅಟೆಂಡ್ ಮಾಡ್ತೀನಿ ಅಂತ ಮಾತ್ ಕೊಟ್ಟಿದ್ದೆ. ನಿಮ್ ಜೊತೆ ಕಪಲ್ ಗೇಮ್ ಅಲ್ಲಿ ಭಾಗವಹಿಸ್ತೀನಿ ಅಂತ ಮಾತ್ ಕೊಟ್ಟಿರ್ಲಿಲ್ವಲ್ಲ? ಸೇವಂತಿ, ಇವಾಗ ನೀನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಈ ಗೇಮೇ ನಡೆಯೋದಿಲ್ಲ. ನಮ್ಮಿಂದ ಸುಮ್ನೆ ಎಲ್ರಿಗೂ ನಿರಾಸೆ ಆಗ್ಬೇಕಾ? ಅಯ್ಯೋ ದೇವ್ರೆ, ನಾನ್ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋದಕ್ಕೂ ಇದಕ್ಕೂ ಏನ್ ಸರ್ ಸಂಬಂಧ? ಪಮ್ಮಿ ಹೇಳಿರೋ ಈ ಆಟದ ರೂಲ್ಸೇ ಇದು. ಎಲ್ರೂ ಒಪ್ಪದನೆ ಗೇಮ್ ಅಂತೆ. ಈಗ ನೀ ನನ್ನ ಜೊತೆ ಆಡ್ಲೇಬೇಕು. ನಾನ್ ಯಾಕೆ ಆಡ್ಲಿ? ಇದಾಳಲ್ಲ ನನ್ ಸೌತಿ ಮೀರಾ, ಅವಳ ಜೊತೆ ಆಟ ಆಡಿ.